ಮಾಡ್ಕೊಳ್ಳಿ, ಜೀವನದಲ್ಲಿ ನಮಗೆ ವೈರಿಗಳು ಅಂತ ಯಾರಾದರೂ ಒಬ್ಬರಿದ್ದರೆ ಅದರ ಹೊರಗಡೆ ಇದ್ದವ್ರು ಯಾರೂ ಅಲ್ಲ, ನಮ್ಮೊಳಗಿನ ಹಿಂಜರಿಕೆ ಅನ್ನುವಂಥದ್ದು. ತುಂಬ ಸಂದರ್ಭದಲ್ಲಿ ಹೀಗೆ ಹೇಳಿದರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಒಂದು ಉದಾಹರಣೆಯನ್ನು ನಿಮ್ಗೆ ಕೊಡ್ತೀನಿ. ಯೋಚನೆ ಮಾಡಿ, ನೀವೆಲ್ಲೋ ಹೋಗ್ತಾ ಇರ್ತೀರ ನಡ್ಕೊಂಡು, ಅರಣ್ಯದ ದಾರಿ, ಕಾಡಿನ ದಾರಿ, ಸಂಜೆ ಆಗ್ತಾ ಇದೆ, ಕತ್ತಲು ಆವರಿಸ್ಕೊಳ್ತಾ ಇದೆ, ಮೋಡ ದಟ್ಟೈಸ್ತಾ ಇದೆ, ಮಳೆ ಬರುವ ಎಲ್ಲ ಸೂಚನೆಗಳು ಇದೆ ಅಂತ ಅಂದ್ಕೊಳ್ಳಿ. ಹಾಗೆ ಇದ್ದರೂ ಸಹ ಒಂದೊಂದೇ ಹಳ್ಳದಿಯನ್ನು ಇಟ್ಕೊಂಡು ಮುಂದೆ ಹೆಜ್ಜೆ ಆಗ್ತಾ ಇರುವಾಗ ಇದ್ದಕ್ಕಿದ್ದಂತೆ ಭಯಂಕರವಾದಂಥ ಒಂದು ಸಿಡಿಲು ಅಬ್ಬರಿಸಿದಾಗ ನೀವು ಮುಂದೆ ಇನ್ನು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಭಯ ಭೀತಿಯಿಂದ ಹಿಂದಕ್ಕೆ ಓಡಬರಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆದರೆ ನಿಜವಾಗಿ ಅರ್ಥ ಮಾಡ್ಕೊಳ್ಳಿ, ಏನಾಗ್ಬೋದು ಮ್ಯಾಕ್ಸಿಮಮ್ ಅಂತಂದರೆ ಮಳೆ ಬರ್ಬೋದು, ನೆನೆಬಹುದು. ಆದರೆ ಮಳೆಯನ್ನು ನೆನೆದು ಎಂಜಾಯ್ ಮಾಡೋದು ಕಲ್ತ್ಕೊಂಡು ಆ ದಾರಿಯನ್ನು ದಿಟ್ಟವಾಗಿ ಆ ಮಿಂಚಿನ ಬೆಳಕಿನಲ್ಲಿ ಸಾಗೋದನ್ನು ಕಲ್ತ್ಕೊಂಡಾಗ ನಾವು ಗುರಿ ಮುಟ್ಟೋದು ಭಾಳ ಸುಲಭ. ಜೀವನದಲ್ಲಿ ಬರುವ ಸಮಸ್ಯೆಗಳು ಹಾಗೆ, ಗುಡುಗು ಮಿಂಚು ಆರ್ಭಟ ಮಳೆ ಇದ್ದ ಹಾಗೆ ಅದು ಬರ್ತವೆ. ಅದರಲ್ಲಿ ನೆನ್ಕೊಂಡು ಎಂಜಾಯ್ ಮಾಡಿಕೊಂಡು ಮಳೆಯನ್ನು ಸಂಭ್ರಮಿಸಿಕೊಂಡು ಮುಂದೆ ಹೋದರೆ ನಾವು ಖಂಡಿತವಾಗಿಯೂ ಗುರಿಯನ್ನು ತಲುಪಿಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್.